ಜೈ ಹಿಂದ್. ನಾನು ಭೀಮರೆಡ್ಡಿ ಎಸ್ ಮುದ್ನೂರ್, ಫ್ಯಾಕಲ್ಟಿ ಆಫ್ IAS ಅಂಡ್ KS ಸ್ಟಡಿ ಸರ್ಕಲ್, ಕ್ಲಾಸಿಕ್, ಧಾರವಾಡ. ಸರಿ, ಹಾಗಾದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಇದಕ್ಕೆ ಯಾವುದು PC ಕುರಿತು ಒಂದು ವಿಡಿಯೋ ಮಾಡ್ತಾ ಬಂದಿದ್ದೆ. ಅದಕ್ಕೆ ಆಮೇಲೆ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಗೃಹ ಸಚಿವರಿಗೆ ಒಂದು ಕ್ವಶನ್ಸ್ ಕೇಳಾಗ್ತಾ ಬಂದಿತ್ತು. ಅದಕ್ಕೆ ಅಪ್ಕಮಿಂಗ್ PC ನೋಟಿಫಿಕೇಶನ್ ಯಾವಾಗ, ಮತ್ತು ಏಜ್ ತುಂಬಾ ಜನ ವೇಟ್ ಮಾಡ್ತಾ ಇರತಕ್ಕಂಥದ್ದು ಏಜ್ ರಿಲ್ಯಾಕ್ಸೇಷನ್ಗೆ ವೇಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ 22ಕ್ಕೆ ಆಗಿರ್ತಕ್ಕಂತಹ ಈ ನೋಟಿಫಿಕೇಶನ್ ನೆಕ್ಸ್ಟ್ ಮುಂದೆ ಯಾವ್ದು ನೋಟಿಫಿಕೇಶನ್ ಕರೆದಿಲ್ಲ. 22 ನೋಟಿಫಿಕೇಶನ್ ಆಗಿತ್ತು, 23 ಇಲ್ಲ, 24 ಇಲ್ಲ, ಈಗ 25, ಸುಮಾರು 2.5 ವರ್ಷ ಆಯ್ತು, ಯಾವುದೇ ನೋಟಿಫಿಕೇಶನ್ ಇಲ್ಲ. ಹಾಗಾದ್ರೆ ಈಗ ಈ ಒಳ ಮೀಸಲಾತಿ ಒಂದು ಕುರಿತಾಗಿರ್ತಕ್ಕಂಥ ವಿಚಾರದ ಕಾರಣದಿಂದಾಗಿ ಈಗ ಅನುಮೋದನೆ ಅಂದ್ರೆ ಈ ಆರ್ಥಿಕ ಇಲಾಖೆಯಿಂದ ಅನುಮೋದನೆಗೊಂಡಿರ್ತಕ್ಕಂಥ ಹುದ್ದೆಗಳನ್ನ ಕೂಡ ಏನಾಗಿದೆ ಅದಕ್ಕೆ ಈಗ ಆದೇಶ ಹೊರಡಿಸಬೇಕಾಗಿದೆ. ಆದ್ರೆ ಕಾರಣಾಂತರ ಅದರ ಒಳ ಮೀಸಲಾತಿ ಇತ್ಯರ್ಥ ಆದ ನಂತರದಲ್ಲಿ ನೋಟಿಫಿಕೇಶನ್ ಮಾಡುವಂತ ಸಾಧ್ಯತೆ ಇದೆ ಅಂತ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಬಂದಿದ್ದೆ. ಅದಕ್ಕೆ ಸರಿ, ಹಾಗಾದ್ರೆ ಹಿಂದಿನ PC ನೋಟಿಫಿಕೇಶನ್ ಯಾವಾಗ ಆಗಿದೆ, ಈಗ ಯಾವಾಗ ಆಗತ್ತೆ, ಆಮೇಲೆ ಹಿಂದೆ ಎಷ್ಟು ಪೋಸ್ಟ್ ಗಳು ಕರೆದಿದ್ರು, ಅದಕ್ಕೆ ಕ್ವಾಲಿಫಿಕೇಶನ್ ಏನಿತ್ತು, ಆಮೇಲೆ ವಯಸ್ಸು ಎಷ್ಟಿತ್ತು, ಈಗ ಮೊನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಪ್ರಕಾರ ಈ ಏಜ್ ಜಾಸ್ತಿ ಮಾಡ್ಬೇಕು, ಅದನ್ನ ನಾವು ಪರಿಶೀಲನೆ ಮಾಡಿ ಇದಕ್ಕೆ ಏಜ್ ಜಾಸ್ತಿ ಮಾಡ್ತೀವಿ ಅಂತ ಒಂದು ಭರವಸೆ ಕೂಡ ನೀಡ್ತಾ ಬಂದಿದ್ದಾರೆ. ಅದಕ್ಕೆ ಸೊ ಅದ್ರ ಕುರಿತು ಒಂದು ಮಾಹಿತಿ ನಿಮ್ಗೆ ಏನದ ಇವತ್ತು ನಾನು ಮಾತನಾಡ್ತಾ ಬರ್ತೀನಿ. ಇದಕ್ಕೆ ಈಗ ನೋಡಿ, ಈಗ ಪೊಲೀಸ್ ಪೇದೆ ಸಾಕಷ್ಟು ಜನ ಕಾಯ್ತಾ ಇರತಕ್ಕಂತ ಯಾವ್ದಪ್ಪ ಅಂದ್ರೆ ಪೊಲೀಸ್ ಪೇದೆ ನೋಟಿಫಿಕೇಶನ್. ಈ ನೋಟಿಫಿಕೇಶನ್ ಈಗಿಲ್ಲ, ಪ್ರಸ್ತುತ ಹಿಂದಿರ್ತಕ್ಕಂಥ ನೋಟಿಫಿಕೇಶನ್ ಯಾವಾಗಪ್ಪ ಅಂತಂದ್ರೆ ಹಿಂದೆ ಇಲ್ಲಿ ನೋಡಿ, ಯಾವುದು ಇಲ್ಲಿ ವೆಡ್ನೆಸ್ಡೇ ಅಂದ್ರೆ 12 ಅಕ್ಟೋಬರ್ 22ಕ್ಕೆ 12 ಅಕ್ಟೋಬರ್ 22ಕ್ಕೆ ಏನಾಗ್ತಾ ಬಂತಲ್ಲ, ಅದಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ 2022 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಯಾವ್ದಕ್ಕೆ ಸಿವಿಲ್ ಹುದ್ದೆಗಳಿಗೆ ಏನದ ನೇಮಕಾತಿ ಹೊಡಿಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಪತ್ರ ಏನಪ್ಪ ಅಂದ್ರೆ ಅಧಿಕೃತವಾಗಿ ಪ್ರಕಟಿಸಲಾಗಿರ್ತಕ್ಕಂಥದ್ದು. ಇದು 22ಕ್ಕೆ ಅವಾಗ ಆಗಿರ್ತಕ್ಕಂಥ ನೋಟಿಫಿಕೇಶನ್, ಅಲ್ಲಿಂದ ಇಲ್ಲಿ ತನಕ ನೋಟಿಫಿಕೇಶನ್ ಇಲ್ಲ. ಹಾಗಾದ್ರೆ ಅವಾಗ ಸಿವಿಲ್ ಕರಿತಾ ಬಂದಿದ್ದ ಒಟ್ಟು ಎಷ್ಟು ಪೋಸ್ಟ್ ಅಪ್ಪ ಅಂತಂದ್ರೆ ಪೊಲೀಸ್ 2022 ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ 06 ನೇಮಕಾತಿ 4/20, 22 ಮತ್ತು 23ನೇ ವರ್ಷದ ಸಾಲಿನಲ್ಲಿ ಕರೆಯಲಾಗ್ತಾ ಬಂದಿತ್ತು. ಹಾಗಾದ್ರೆ ವಿಷಯ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾ ನಿರತ ಮತ್ತು ಬ್ಯಾಕ್ಲಾಕ್ ಅಥವಾ ಮಿಕ್ಕುಳಿದ ವೃಂದ ಇವೆಲ್ಲವನ್ನು ಕೂಡಿಕೊಂಡು ಒಟ್ಟು ಎಷ್ಟಪ್ಪ ಅಂದ್ರೆ 1137. ಈ 1137 ಹುದ್ದೆಗಳು ಯಾವ್ದಪ್ಪ ಅಂತಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಅಥವಾ ನಾನು HK ಅಂತ ಕರಿತೀವಿ ಬರ್ತೀವಿ, ಈಗ ಕಲ್ಯಾಣ ಕರ್ನಾಟಕ HK ಅಲ್ಲದಂತ ಪೋಸ್ಟ್ ಗಳು ಯಾವ್ದಪ್ಪ ಅಂದ್ರೆ 1137 ಪೋಸ್ಟ್ ಇತ್ತು. ಹಾಗಾದ್ರೆ ಅದೇ ಸಮಯದಲ್ಲಿ ಸೇಮ್ ರಾಜ್ಯಪತ್ರ ಸಪರೇಟ್ ಆಗಿ HK ಹೊರಡಿಸಲಾಗ್ತಾ ಬಂದಿತ್ತು. HK ಇರ್ತಕ್ಕಂಥ ಪೋಸ್ಟ್ ಯಾವ್ದಾಗಿತ್ತಲ್ಲ, ಅದಕ್ಕೆ 454 ಆಗಿತ್ತು. ಅದಕ್ಕೆ ಈಗ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಯಾವ್ದು ಆದೇಶ ಪತ್ರ ಹೊರಡಿಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಹಿಂದಿನ ಯಾವಾಗ ಆಗಿತ್ತು ಅನ್ನೋದು ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೆ ಮಾಹಿತಿ ನಾನು ಇದನ್ನ ತಗೊಳ್ತಾ ಬಂದಿದ್ದೇನೆ. ಇದಕ್ಕೆ ಸರಿ, ಹಾಗಾದ್ರೆ ಇಷ್ಟೆಲ್ಲ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮಹಿಳೆ, ತೃತೀಯ ಲಿಂಗಗಳು ಪುರುಷ ಮಹಿಳೆ, ಸಿವಿಲ್ ಇರ್ತಂದ್ರೆ ಎಕ್ಸ್ ಆರ್ಮಿಗಳು, ಬ್ಯಾಕ್ಲಾಕ್ ಇರ್ತಕ್ಕಂಥ ಇವೆಲ್ಲವನ್ನು ಒಳಗೊಂಡಂತೆ ಇಷ್ಟು ಪೋಸ್ಟ್ ಅನ್ನ ಕರಿತಾ ಬಂದಿದ್ದ ಹಿಂದೆ. ಈ ಕರೆದು ಆಲ್ರೆಡಿ ಸದ್ಯಕ್ಕೆ ಅವರು ಟ್ರೈನಿಂಗ್ ನೆಲ್ಲ ಇದಕ್ಕ. ಆಮೇಲೆ ಕಲ್ಯಾಣ ಕರ್ನಾಟಕದಾಗ ಇಷ್ಟು ಸೇಮ್ ಅವಧಿಯಲ್ಲೇ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ 2 ಆದೇಶವನ್ನು ಹೊರಡಿಸ್ತಾ ಬಂದಿದ್ದ. ಅದಕ್ಕೆ ಹಾಗಾದ್ರೆ ನಾನ್ ಕಲ್ಯಾಣ ಕರ್ನಾಟಕ ಆದೇಶ ಪತ್ರ ಇಲ್ಲಿ ಹಾಕ್ತಾ ಬಂದಿದ್ದೇನೆ. ಆಮೇಲೆ ಕಲ್ಯಾಣ ಕರ್ನಾಟಕದ ಕೂಡ ಸೇಮ್ ಪತ್ರ, ಬಟ್ ಅಲ್ಲಿ ಪೋಸ್ಟ್ ಎಷ್ಟಪ್ಪ ಅಂದ್ರೆ 454 ಇತ್ತು. ಎರಡನ್ನೂ ಒಳಗೊಂಡಂತೆ 591 ಹುದ್ದೆಗಳನ್ನ ಸಿವಿಲ್ ಕರಿತಾ ಬಂದಿದ್ದ. ಅಕ್ಟೋಬರ್ 12, ಅಕ್ಟೋಬರ್ 20, 22ಕ್ಕೆ ಕರಿತಾ ಬಂದಿದ್ದ. ಆದ್ರೆ ನೆಕ್ಸ್ಟ್ ಅಲ್ಲಿಂದ ಮುಂದೆ ನೋಟಿಫಿಕೇಶನ್ 23ಕ್ಕೆ ಆಗ್ಬೇಕಾಗಿತ್ತು, ಆಗಿಲ್ಲ. 24ಕ್ಕೆ ಆಗ್ಬೇಕಾಗಿತ್ತು, ಆಗಿಲ್ಲ. 24ರ ನಂತರದಲ್ಲಿ ಒಳ ಮೀಸಲಾತಿ ಅನ್ನೋ ಈ ಇಶ್ಯೂನ ಕಾರಣದಿಂದಾಗಿ ಏನಾಗ್ತಾ ಬಂದಿರೋದಕ್ಕೆ ಡಿಲೇ ಆಗ್ತಾ ಬರ್ತಾ ಇದೆ. ಇದಕ್ಕೆ ಸರಿ, ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇಲ್ಲಿ ವಿದ್ಯಾರ್ಹತೆ ಏನ್ ಬೇಕೋ ಸರ್ ನಮ್ಗೆ ಈ ಪೊಲೀಸ್ ಪೇದೆ ವಿದ್ಯಾರ್ಹತೆ ಏನು ಎತ್ತ ಅಂತ ಕೇಳ್ತಾರೆ. ಹಾಗಾದ್ರೆ ಸಿವಿಲ್ ಅಂತ ಬಂದಾಗ ಪೊಲೀಸ್ ಪೇದೆ ಸಿವಿಲ್ ಅಂತ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಅಂದ್ರೆ ಸಿವಿಲ್ ಅಂತ, ಇಂಗ್ಲಿಷ್ ಅಲ್ಲಿ ಸಿವಿಲ್, ಕನ್ನಡದ ನಾಗರಿಕ ಅಂತ ಕರಿತಿರೋದಕ್ಕೆ. ಪುರುಷ ಮತ್ತು ಮಹಿಳಾ ಹುದ್ದೆಗಳ ಆಯ್ಕೆಯ ಸಲುವಾಗಿ ಖಂಡಿಕೆ 1ರಲ್ಲಿ ಅಂದ್ರ ಈ ಲಿಸ್ಟ್ ಅಲ್ಲಿ ಕೊಟ್ಟಿರ್ತ ಖಂಡಿಕೆ 1ರಲ್ಲಿ ನಮೂದಿಸಿರುವ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮ 2009ರ ಪ್ರಕಾರ ಅಭ್ಯರ್ಥಿಗಳು PUC. ಹಾಗಾದ್ರೆ ಗೊತ್ತಿರ್ಲಿ, ಇಲ್ಲಿ ಪೊಲೀಸ್ ಪೇದೆ ಸಿವಿಲ್ ಅಂತ ಬಂದಾಗ ಕಂಪಲ್ಸರಿ ಏನ್ ಕಂಪ್ಲೀಷನ್ ಉಂಟು PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಕೂಡ ಅದಕ್ಕೆ ಈಕ್ವಲೆಂಟ್ ಇರತಕ್ಕಂಥ ವಿದ್ಯಾರ್ಹತೆಯನ್ನು ಕೂಡ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ 21/11/22ಕ್ಕೆ. ಈ ದಿನಾಂಕ ಏನದಲ್ಲ, ಈ ದಿನಾಂಕ ಹೊಂದಿರಬೇಕು. ಮಾಜಿ ಸೈನಿಕ ಅಭ್ಯರ್ಥಿಗಳು
ವಿದ್ಯಾರ್ಥಿಯ ಪ್ರಮಾಣ ಪತ್ರವನ್ನು ದಿನಾಂಕ 21/11/22 ಒಳಗೆ ಹೊಂದಿದ್ದರೆ, ಅಂದ್ರೆ ಈ 21/11/12 ಈ ದಿನಾಂಕದ ಒಳಗಾಗಿರ್ತಕ್ಕಂಥವ್ರದನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ರು ಅದಕ್ಕೆ. ಅಂದ್ರೆ ಈಗ ನೆಕ್ಸ್ಟ್ ಯಾವಾಗ ನೋಟಿಫಿಕೇಶನ್ ಆಗತ್ತಲ್ಲ ಅವಾಗ ಈ ರೀತಿ ಒಂದು ಡೇಟ್ ಕೊಟ್ಟಿರ್ತಾರ, ಅಷ್ಟು ಒಳಗಾಗಿ ನಮ್ದು ತತ್ಸಮಾನವಾಗಿರ್ತಕ್ಕಂಥ PUC ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥ ITI ಅಥವಾ ಡಿಪ್ಲೊಮಾ ಏನಾಗಿರ್ಬೇಕು ಅದಕ್ಕೆ ಮುಗಿದಿರ್ಬೇಕು ಅಂತ ಅಭ್ಯರ್ಥಿಗಳು ಮಾತ್ರ ಏನಾಗಿತ್ತು ಗೊತ್ತಾ ಹೊಂದಿದ್ರೆ ಅಂತ ಅಭ್ಯರ್ಥಿಗಳು ಅಭ್ಯರ್ಥಿತನವನ್ನು ಮಾತ್ರ ಪರಿಗಣಿಸಲಾಗುವುದು. ಆಮೇಲೆ ಈಗ ಇದು ಹಳೇದಾಯ್ತು. ಈಗ ನೆಕ್ಸ್ಟ್ ಬರುವಂತ ನೋಟಿಫಿಕೇಶನ್ ಕಿಂತ ನಂತರದಲ್ಲಿ ನೋಟಿಫಿಕೇಶನ್ ಆಗ ನಂತರದಲ್ಲೇ PUC ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಅದು ಬರಂಗಿಲ್ಲ. ಅವರು ಕೊಟ್ಟಿರುವಂತ ಡೇಟಿನ ಒಳಗಾಗಿ ನಾವು PUC ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ಮುಗಿಸಿಕೊಂಡ್ರೆ ಮಾತ್ರ ಏನಾಗತ್ತಾ ಎಲಿಜಿಬಿಲಿಟಿ ಸಾಧ್ಯ ಆಗ್ತಾ ಬರ್ತೈತಿ, ಇಲ್ಲ ಆಗಂಗಿಲ್ಲ. ವಯೋಮಿತಿ, ಹಾಗಾದ್ರೆ ನೋಡಿ ಈಗ ವಿದ್ಯಾರ್ಥಿ ಗೊತ್ತಾಯ್ತು ವಯೋಮಿತಿ ಯಾಕಪ್ಪ ಅಂತಂದ್ರೆ ಈ ಮೊನ್ನೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಒಂದು ಕೋಟಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರದ ಗೃಹ ಸಚಿವರು ಕೂಡ ಏಜ್ 33ಕ್ಕೆ ಏರಿಸ್ತಾ ಅಂದ್ರೆ ಇತರ ರಾಜ್ಯಗಳನ್ನ ನೋಡ್ಕೊಂಡು 33ಕ್ಕೆ ನಾವು ಏರಿಸ್ತಾ ಬರ್ತೀವಿ ಅಂತ ಮಾತನಾಡ್ತಾ ಬಂದಿದ್ರು. ಹಾಗಾಗಿ ಹಿಂದೆ ಎಷ್ಟಿತ್ತು ಮುಂದೆ ಎಷ್ಟು ಕೊಡ್ಬೋದು ಎಷ್ಟು ಹೆಚ್ಚಾಗ್ಬೋದು ಅನ್ನೋದ್ರ ಕುರಿತಿನಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದಕ್ಕೆ. ಹಾಗಾದ್ರೆ ವಯೋಮಿತಿ ಅಂತ ಬಂದಾಗ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು, ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಆ ಕೊನೆಯ ದಿನಾಂಕದಿಂದ ಅಂದ್ರೆ ಅವಾಗ ಅಂದ್ರೆ ಈ ಹಳೆ ನೋಟಿಫಿಕೇಶನ್ 21/12ಕ್ಕೆ ಅಭ್ಯರ್ಥಿಯ ಕನಿಷ್ಠ 19 ವಯಸ್ಸು, ಅಂದ್ರೆ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಏನ್ ಬರ್ತದಲ್ಲ ಆ ಡೇಟ್ ಕೊಟ್ಟಿರ್ತಕ್ಕಂಥ ಆ ಡೇಟ್ ಗಿಂತ ನಮ್ಗೆ 19 ವರ್ಷ ತುಂಬಿರ್ಬೇಕು, ಕನಿಷ್ಠ 19 ವರ್ಷ ಏನಾಗಿರ್ಬೇಕು ಅದಕ್ಕೆ ತುಂಬಿರ್ಬೇಕು, ವರ್ಷ ವಯಸ್ಸಾಗಿರ್ಬೇಕು, ಹಾಗೂ ಕೆಳಕಂಡ ವಯಸ್ಸು ಮೀರಿರಬಾರ್ದು. ನೋಡಿ ಮಿನಿಮಮ್ 19 ಕಂಪ್ಲೀಟ್ ತುಂಬಿ ರನ್ನಿಂಗ್ ಆಗ್ತಿರ್ಬೇಕು, 19 ತುಂಬಿ ಚಾಲ್ತಿಲಿ ಇರ್ಬೇಕು ಅದಕ್ಕೆ. ಮತ್ತೆ ಸರ್ ನಂಗೆ 18 ವರ್ಷ 9 ತಿಂಗಳು, 18 ವರ್ಷ 11 ತಿಂಗಳು, 18 ವರ್ಷ 11.5 ತಿಂಗಳು ಏನಿಲ್ಲ, ಕಂಪ್ಲೀಟ್ ಆಗಿ 19 ವರ್ಷ ಪರಿಪೂರ್ಣಗೊಂಡು ಚಾಲ್ತಿಯಲ್ಲಿರ್ಬೇಕು ಅದಕ್ಕೆ. 19ನೇ ವರ್ಷ ಚಾಲ್ತಿಯಲ್ಲಿ ಇದ್ರೆ ಮಾತ್ರ ಈ ಅಪ್ಲಿಕೇಶನ್ ಸಿವಿಲ್ಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಸಾಧ್ಯವಾಗ್ತಾ ಬರ್ತದ. ಕ್ವಾಲಿಫಿಕೇಶನ್ PUC ಅಥವಾ ತತ್ಸಮಾನ ಆಗಿರ್ಬೇಕು. ಆಮೇಲೆ ಆ ಅಪ್ಲಿಕೇಶನ್ ಹಾಕುವ ಸಂದರ್ಭಕ್ಕೆ ಅಭ್ಯರ್ಥಿ ವಯಸ್ಸು 19 ಚಾಲ್ತಿಯಲ್ಲಿರ್ಬೇಕು, ಮಿನಿಮಮ್ 19 ಚಾಲ್ತಿಯಲ್ಲಿರ್ಬೇಕು, ಮ್ಯಾಕ್ಸಿಮಮ್ ಎಷ್ಟು ಮೀರಿರಬಾರ್ದು. ಇಲ್ಲಿ ನೋಡಿ, ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ SC ಅಂತ, ಪರಿಶಿಷ್ಟ ಪಂಗಡ ಸ್ಕೆಡ್ಯೂಲ್ ಕಾಸ್ಟ್ ಅಂಡ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ ಕರಿತೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಹಾಗೂ ಹಿಂದುಳಿದ ವರ್ಗಗಳಿಗೆ OBC ಅಂತ ಕರಿತಾ ಬರ್ತೇವೆ, ಹಿಂದುಳಿದ ವರ್ಗ OBC. ಹಾಗಾದ್ರೆ OBC ಅಂತಂದ್ರೆ ಇಲ್ಲಿ ಗೊತ್ತಿರ್ಲಿ, OBC ಅಂದ್ರೆ ಯಾವ್ದು ಬರ್ತದೆ ಅದಕ್ಕೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಕರಿತಾ ಬರ್ತದಕ್ಕೆ. ಅಲ್ಲಿ 2A 2B 3A 3B ಅವೆಲ್ಲ ಎಂದು OBC ಅಂಡರ್ ಅಲ್ಲಿ ಬರ್ತೈತೆ ಅದಕ್ಕೆ. ಹಾಗಾದ್ರೆ ಅವರಿಗೆ ಕೂಡ ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗೆ 27 ವರ್ಷ, ಮಿನಿಮಮ್ 19, ಮ್ಯಾಕ್ಸಿಮಮ್ 27 ದಾಟಿರಬಾರ್ದು. 27 ಒಂದಿನದ ಬರಂಗಿಲ್ಲ, 27 ಬರ್ತೈತಿ ಅದಕ್ಕೆ. ಹಾಗಾದ್ರೆ 27 ವರ್ಷ ಆಗಿರ್ಬೇಕು. ಹಾಗಾದ್ರೆ ಇತರೆ ಅಭ್ಯರ್ಥಿಗಳಿಗೆ 25 ಆಗಿರ್ಬೇಕು. ಇತರ ಅಭ್ಯರ್ಥಿಗೆ ಅಂತಂದ್ರೆ GM ಅಂತ ಕರಿತಿದಕ್ಕೆ. ಹಾಗಾದ್ರೆ GM ಗಳಿಗೆ ಎಷ್ಟಾಗಿರ್ಬೇಕು ಅದಕ್ಕೆ 25 ಮಿನಿಮಮ್. ಈ ಮಿನಿಮಮ್ 19 ಯಾವುದೇ ಕಾಸ್ಟ್ ಇರಲಿ, SC ಇರ್ಲಿ ST ಇರ್ಲಿ ಅಥವಾ GM ಇರ್ಲಿ, ಮಿನಿಮಮ್ 19. ಮ್ಯಾಕ್ಸಿಮಮ್ ಅಂತ ಬಂದಾಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಏನಾಗ್ತಾ ಬರ್ತೈತೆ ಅಲ್ಲಕ್ಕೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ 27 ವರ್ಷ. ಹೌದಾ? ಅಂದ್ರೆ ಇವ್ರಕ್ಕಿಂತ ಇಲ್ಲಿ 2 ವರ್ಷ ಜಾಸ್ತಿ ಆಯ್ತದೆ. GM ದವರಿಗೆ 25 ವರ್ಷ ಆಯ್ತದಕ್ಕೆ. ಮತ್ತ ಅದಲ್ಲದೆ ಕೂಡ ಏನಾಗುತ್ತೆ ಗೊತ್ತಾ, ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಯಾವುದು ಚಾಮರಾಜನಗರ ಜಿಲ್ಲೆಯಲ್ಲಿ ಇದಕ್ಕೆ ಸೂಲಿಗರು ಜನಾಂಗ ಆದ್ರ ಬುಡಕಟ್ಟು ಜನಾಂಗ, ಹೌದಾ? ಈ ಸಿದ್ಧಿ ಜನಾಂಗ, ಉತ್ತರ ಕನ್ನಡ ಜಿಲ್ಲೆ ಸಿದ್ಧಿ ಜನಾಂಗ ಆದ್ರ, ಅಂದ್ರೆ ಕರ್ನಾಟಕದ ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂತಹ ಈ ಟ್ರೈಬ್ಸ್ ಅಂತ ಕರಿತಾ ಬರ್ತೇವೆ, ಬುಡಕಟ್ಟು ಜನಾಂಗದವರಿಗೆ. ಅವರಿಗೆ ಏಜ್ 30 ಆಯ್ತು ಅದಕ್ಕೆ. ಅವ್ರಿಗೆ ಏಜ್ ಎಷ್ಟೈತೆ ಅದಕ್ಕೆ 30 ಆದ. ಇದು ಸಿವಿಲ್ಗೆ ಆಯ್ತು. ನೆಕ್ಸ್ಟ್ ಮತ್ತೆ ಮುಂದೆ ಬರ್ತೀನಿ ಇದಕ್ಕೆ. ಹಾಗಾದ್ರೆ ನೋಡಿ, ಇದು ಸಿವಿಲ್ದು ನೋಟಿಫಿಕೇಶನ್ ಆಯ್ತು. ನೆಕ್ಸ್ಟ್ ನೋಡ್ರಿ, ವಿಶೇಷವಾಗಿ ಅಧಿಕೃತ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯ ಪತ್ರಿಕೆ 12 ಸೆಪ್ಟೆಂಬರ್ 22ಕ್ಕೆ ಪೊಲೀಸ್ ಇಲಾಖೆ. ಇದು CAR ಮತ್ತು DR. ನಾನು ಹಿಂದೆ ಹೇಳಿದ್ದು ಯಾವ್ದಪ್ಪ ಅಂತಂದ್ರೆ ಸಿವಿಲ್ಗೆ ಸಂಬಂಧಪಟ್ಟದ್ದು. ಈಗಿದೆ ಅದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಹೌದಾ? ಆಮೇಲೆ CAR ಮತ್ತು DR. CR ಸಿಟಿ ಆರ್ಮ್ಡ್, ಅದಕ್ಕೆ ರಿಸರ್ವ್ ಪೊಲೀಸ್ ಅಂತ ಕರಿತೀವಿ. ಅದಕ್ಕೆ DAR, ಅದಕ್ಕೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ಪೊಲೀಸ್, ಅದಕ್ಕೆ ರಿಸರ್ವ್ ಪೊಲೀಸ್ ಅಂತ ಕರಿತಾ ಬರ್ತಿದ್ದಕ್ಕೆ. ಅದರ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅದು ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಸಂಖ್ಯೆ 7, ನೇಮಕಾತಿ 4, 22, 23 ಅವಾಗ ಕರೆದದ್ದು. ಈ ಸದ್ಯಕ್ಕೆ ಅವರು ಟ್ರೈನಿಂಗ್ ನಲ್ಲಿ ಇದಾರೆ. ಈ ಸದ್ಯಕ್ಕೆ ಟ್ರೈನಿಂಗ್ ನಲ್ಲಿ ಇದಾರೆ ಇವರು ಇದಕ್ಕೆ, ಆಯ್ತಾ? ಹಾಗಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತಕ್ಕಂತ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಮತ್ತು ಪುರುಷ ತೃತೀಯ ಲಿಂಗ CR ಮತ್ತು DR ಒಟ್ಟು 3064. ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕ 3064 ಪೋಸ್ಟ್ಗಳು ಕರೆಯಲಾಗಿತ್ತು. CR DR,
ಹೌದಾ, ಹೆಚ್ಚಿನ ಸಂಖ್ಯೆ ಪೋಸ್ಟ್ ಕರೆಯಲಾಗಿತ್ತು. ಇದಕ್ಕೆ ಕಲ್ಯಾಣ ಕರ್ನಾಟಕ ಎಷ್ಟಪ್ಪ ಅಂದ್ರೆ 420 ಕರೆದಿದ್ರು. ಅದಕ್ಕೆ ಟೋಟಲ್ 3000 ಅಂದ್ರೆ 34 3484 ಹುದ್ದೆಗಳು ಹಿಂದೆ 2022ರಲ್ಲಿ ಕೂಡ ಆಗ್ತಾ ಬಂದಿತ್ತು. ಇದಕ್ಕೆ ಆಲ್ರೆಡಿ ಇವರೆಲ್ಲ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಫಿಸಿಕಲ್ ಆಗಿ ಎಕ್ಸಾಮ್ ಆಗಿ ಫಿಸಿಕಲ್ ಆಗಿ ಮೆಡಿಕಲ್ ಆಗಿ ಆಲ್ರೆಡಿ ಈ ಅಲ್ಲಲ್ಲಿ ಜಿಲ್ಲಾ ಕೇಂದ್ರದೊಳಗಡೆ ಅಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಅದಕ್ಕೆ ನಮ್ಮ ಸಂಸ್ಥೆಯ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಏನಪ್ಪಾ ಅಂದ್ರೆ ಟ್ರೈನಿಂಗ್ ನಲ್ಲಿ ಇದಾರೆ. ಅದಕ್ಕೆ ಆಯ್ತಾ, ಒಂದೇ ಬ್ಯಾಚ್ ಅಲ್ಲಿ 4-5 ಜನ ಕೂಡ ಆಗ್ತಾ ಬಂದ್ರೆ, ಒಂದು 35-40 ಬ್ಯಾಚ್ ಇರ್ತಕ್ಕಂಥ ಒಂದು ಬ್ಯಾಚ್ ಅಲ್ಲಿ 4-5 ಜನ ಹೋಗಿದ್ದಾರೆ. ಸಿವಿಲ್ ಅಲ್ಲಿ ಒಂದು 7-8 ಜನ ಹೋಗಿದ್ದಾರೆ. ಮತ್ತೆ ಎಕ್ಸ್ ಆರ್ಮಿದವರು ಕೂಡ ಹೋಗ್ತಾ ಬಂದಿದಾರಲ್ಲ ಇದಕ್ಕೆ. ಹೌದಾ, ಈ ಇಷ್ಟು ಪೋಸ್ಟ್ ಅಲ್ಲಿ ಸುಮಾರು ಒಂದು ಏನಿಲ್ಲ ನಮ್ಮ ಒಟ್ಟಾರೆ ಇಷ್ಟು ಪೋಸ್ಟ್ ಅಲ್ಲಿ 2-3 ವರ್ಷದಿಂದ ನಮ್ಮಲ್ಲಿ ಕೋಚಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಸುಮಾರು ಒಂದು 500-600ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಆಮೇಲೆ ಅಂದ್ರೆ ಆಫ್ಲೈನ್ ಕ್ಲಾಸ್ ತೆಗೆದುಕೊಂಡವರು ಮತ್ತು ನಮ್ಗೆ ಮಾಡೆಲ್ ಎಕ್ಸಾಮ್ ಬರೆದಂತವ್ರು ಕೂಡ ಏನಪ್ಪಾ ಅಂದ್ರೆ ಆಲ್ರೆಡಿ ಪ್ರಸ್ತುತ ಟ್ರೈನಿಂಗ್ ನಲ್ಲೇ ಇರಲ್ಲ ಇದಕ್ಕೆ. ಬಟ್ ಈಗ ಆಫ್ಲೈನ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಇರ್ತಕ್ಕಂಥ 35-40 ಸ್ಟ್ರೆಂತ್ ಇರ್ತಕ್ಕಂಥ ಒಂದು ಬ್ಯಾಚ್ ಅಲ್ಲಿ ಒಂದು 5-6-7-8 ಜನ ಹೋಗಿದ್ದಾರೆ. ಅದಕ್ಕೆ ಅವರಲ್ಲಿ ಕೆಲವು ಮಧ್ಯದಾಗ ಎಕ್ಸಾಮ್ ಅದಕ್ಕೆ ಡ್ರಾಪ್ ಔಟ್ ಮಾಡ್ಕೊಂಡು ಮಾಡೆಲ್ ಎಕ್ಸಾಮ್ ಬರೆದು ತಗೊಂಡು ಹೋದಂತವ್ರು ಕೂಡ ಅದರ ಅದಕ್ಕೆ. ಬಟ್ ನಮ್ಮಲ್ಲಿ ನಮಗೆ ಬಂದಿರತಕ್ಕಂಥ ಮಾಹಿತಿ ಒಂದು 7-8 ಜನ ಹೋಗಿದ್ದಾರೆ ಅಂತ ಅದರಲ್ಲ ಅದಕ್ಕೆ. ಯಾಕೆ ಬೇರೆ ಬೇರೆ ಬ್ಯಾಚ್ ತಗೊಳ್ತಾ ಬಂದಿರ್ತೀವಿ, ಮುಖ ಪರಿಚಯ ಇರ್ತಾ, ಹೆಸರು ಗೊತ್ತಿರಲ್ಲ, ಅದನ್ನ ಮ್ಯಾನೇಜ್ಮೆಂಟ್ ಸಪರೇಟ್ ಇದ್ ಮಾಡ್ತಾ ಬಂದಿರ್ತೈತೆ ಅದಕ್ಕೆ. ಬಟ್ ಹೋದಂತವ್ರು ಮತ್ತೆ ಆಮೇಲೆ ಸರ್ ಹಿಂಗ್ ಆಗಿದೆ ಅಂತ ಮತ್ತೆ ವಾಪಸ್ ನಮ್ಮ ಹತ್ರ ಬಂದು ಸರ್ ಹೇಳ್ಕೊಡಿ ಹೇಳಿದಂತವ್ರು ಕೂಡ ಉದಾಹರಣೆಗಳು ಅದಾವಲ್ಲ ಇದಕ್ಕೆ. ಸರಿ, ಯಾಕಂದ್ರೆ ಇದ್ರದ್ದು ಕ್ವಾಲಿಫಿಕೇಶನ್ ನೋಡಿ, ಇದು CRDR. ಈ ಇದ್ರದ್ದು ಕ್ವಾಲಿಫಿಕೇಶನ್ ಅಂತ ಬಂದಾಗ ನೆಕ್ಸ್ಟ್ ನೋಡು, ವಿದ್ಯಾರ್ಹತೆ ಏನ್ ಬೇಕು. ನೆಕ್ಸ್ಟ್ ವಿದ್ಯಾರ್ಹತೆ ಅಂತ ಬಂದಾಗ ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಹುದ್ದೆಗಳಿಗೆ ಆಯ್ಕೆಯ ಸಲುವಾಗಿ ಖಂಡಿಕೆ 1ರಲ್ಲಿ ನಮೂದಿಸಿದ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮ 2009ರ ಅದಕ್ಕೆ ಪ್ರಕಾರ ಅಭ್ಯರ್ಥಿಗಳು SSLC. ಹಾಗಾದ್ರೆ ನೋಡಿ, ಅಲ್ಲಿ PC ಸಿವಿಲ್ ಅಂದ್ರೆ ಕ್ವಾಲಿಫಿಕೇಶನ್ PUC ಬೇಕಾಗತ್ತಾ. CRDR ಅಂತ ಬಂದಾಗ ಏನಾಗತ್ತೆ ಗೊತ್ತಾ, ಮಿನಿಮಮ್ SLC ಮುಗಿಸಿರ್ಬೇಕು 10th ಬೇಸಿಸ್ ಮೇಲೆ. 10ನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಕೂಡ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದ್ರೆ ಇದು ಹಿಂದಿನ ನೋಟಿಫಿಕೇಶನ್ ಆಗಿರೋದ್ರಿಂದ ಅವ್ರ ಕೊನೆಯ ದಿನಾಂಕ ಏನ್ ಕೊಟ್ಟಿರ್ತಾರಲ್ಲ, ಈ ಹೊಸ ನೋಟಿಫಿಕೇಶನ್ ಆದ್ರೆ ಅಲ್ಲೊಂದು ದಿನಾಂಕ ಕೊನೆಯ ದಿನಾಂಕ ಅಂತ ಕೊಟ್ಟಿರ್ತಾರ. ಆ ಕೊನೆಯ ದಿನಾಂಕ ಆ ಡೇಟ್ ಒಳಗಡೆ ಏನಾಗಿರ್ಬೇಕು ಅದಕ್ಕೆ ಹೊಂದಿರ್ಬೇಕು ಅದಕ್ಕೆ. ಮತ್ತು ಮಾಜಿ ಸೈನಿಕರು ಅಭ್ಯರ್ಥಿಗಳು ವಿದ್ಯಾರ್ಥಿಯ ಪ್ರಮಾಣ ಪತ್ರವನ್ನು ಆ ದಿನಾಂಕದ ಒಳಗಾಗಿಯೇ ಕೂಡ ಏನಾಗಿರ್ಬೇಕು ಅದಕ್ಕೆ ಹೊಂದಿದ್ದರೆ ಅಂತ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಹೊಂದಿರದೇ ಇದ್ದರೆ ಅಭ್ಯರ್ಥಿಗಳ ಅಭ್ಯರ್ಥಿತ್ವವನ್ನು ಪರಿಗಣಿಸಲಾಗುವುದಿಲ್ಲ. ಸರ್ಕಾರದ ಸುತ್ತೋಲೆ ಸಂಖ್ಯೆ ಅದು ಹಿಂದಿನ ನೋಟಿಫಿಕೇಶನ್ ಈ ರೀತಿ ಕೊಡ್ತಾ ಬಂದಿರ್ತಾರೆ. 2017 ದಿನಾಂಕ ಈ ಟೈಮ್ 18ರಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸಿರುವಂತ SLC ವಿದ್ಯಾರ್ಥಿಯ ತತ್ಸಮಾನ ವಿದ್ಯಾರ್ಥಿಗಳು. CRDR ಅಂತ ಬಂದಾಗ ಕ್ವಾಲಿಫಿಕೇಶನ್ SLC ಬರುತ್ತಾ, ಸಿವಿಲ್ ಅಂತ ಬಂದಾಗ ಕ್ವಾಲಿಫಿಕೇಶನ್ PUC ಬರುತ್ತೆ. ಹಾಗಾದ್ರೆ SLC ಯಾವ್ಯಾವ್ದರಿಂದ CBSE ಬೋರ್ಡ್ದವರು ಕೂಡ ಬರಿಬಹುದು, ಮತ್ತು ICSE ಮಂಡಳಿಯ ನಡೆಸುವಂತ ಕ್ಲಾಸ್ 10th ಪರೀಕ್ಷೆ ಕಂಪ್ಲೀಟ್ ಆಗಿರ್ಬೇಕು, ಪಾಸ್ ಆಗಿರ್ಬೇಕು, ಮತ್ತೆ ಫೇಲ್ ಅಲ್ಲ. ನೆಕ್ಸ್ಟ್ ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಯಿಂದ ನಡೆಸಲಾದ ಕ್ಲಾಸ್ 10ನೇ ಪರೀಕ್ಷೆ. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ SIOS ವತಿಯಿಂದ ನಡೆಸುವಂತ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ HSC ಅಂತ ಕರಿತಿರ್ತಾರೆ. ಓಪನ್ ಮಾಡ್ಕೊಳ್ತಾರಲ್ಲ ಕೆಲವೊಬ್ಬರು, ಆ ಓಪನ್ ಮಾಡುವಂತ ಕೋರ್ಸ್ ಮಾಡಿದ್ರು ಕೂಡ ಇದನ್ನ ಮಾಡ್ಕೊಡೋದಕ್ಕೆ ಎಲಿಜಿಬಲ್ ಅದ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವಂತ ಪ್ರೌಢ ಶಿಕ್ಷಣ ಮಟ್ಟದ ಕೋರ್ಸ್ KOS. ಇಷ್ಟು ಸಂಸ್ಥೆಗಳು ನಡೆಸಿರ್ತಕ್ಕಂತಹ ಎಕ್ಸಾಮ್ ನಲ್ಲಿ ಕ್ವಾಲಿಫಿಕೇಶನ್ ಪಡೆದಿರ್ತಕ್ಕಂತ ಅದು ತತ್ಸಮಾನ 10ನೇ ತರಗತಿ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸುವುದಕ್ಕೆ ಏನಾಗುತ್ತಲ್ಲ ಅದಕ್ಕೆ ಅಲ್ಲಿ ಸಾಧ್ಯವಾಗ್ತಾ ಬರ್ತದೆ. ಅದಕ್ಕೆ ಅದು 10ನೇ ಪಾಸ್ ಆಗದಿದ್ರೆ ಬರೋದಿಲ್ಲ. ಜಸ್ಟ್ ಪಾಸ್ ಆದ್ರೂ ಪರವಾಗಿಲ್ಲ, ಬಟ್ ಪಾಸ್ ಆಗಿರ್ಬೇಕಷ್ಟೇ, ಆಯ್ತಾ. ಸರಿ, ವಯೋಮಿತಿ ಅಂತ ಬಂದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು, ಅಂದರೆ ಅದು ಹಳೆ ನೋಟಿಫಿಕೇಶನ್ ಡೇಟ್ ಅದ. ಈಗ ನೋಟಿಫಿಕೇಶನ್ ಆದಾಗ ಒಂದು ಡೇಟ್ ಕೊಟ್ಟಿರ್ತಾನ, ಆ ಡೇಟಿನ ಒಳಗಾಗಿ ಪುರುಷ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು. ಅದಕ್ಕೆ ಪುರುಷ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಹಾಗೂ ಈ ಕೆಳಕಂಡ ವಯಸ್ಸು ಮೀರಬಾರದು. ಇಲ್ಲಿ ಪುರುಷರಿಗಷ್ಟೇ, ಸ್ತ್ರೀಯರಿಗಿರಲ್ಲ. ಹಾಗಾದ್ರೆ ಪುರುಷರಿಗೆ ಕನಿಷ್ಠ 18 ವರ್ಷ ತುಂಬಿರ್ಬೇಕು. ಯಾಕಂದ್ರೆ ಅಲ್ಲಿ 19 ವರ್ಷ ಇತ್ತು, ಇಲ್ಲ 18 ವರ್ಷ ಅದ. ಅದು ಸಿವಿಲ್ ಅದ, ಅದ್ರ ಕ್ವಾಲಿಫಿಕೇಶನ್ PUC, ಇದ್ರ ಕ್ವಾಲಿಫಿಕೇಶನ್ 10th ಅದ. ಇದು ಮಿನಿಮಮ್ 18 ಕಂಪ್ಲೀಟ್ ಆಗಿರ್ಬೇಕು. ಅದು ಮಿನಿಮಮ್ ಸಿವಿಲ್ ಅಲ್ಲಿ ಮಿನಿಮಮ್ 19 ಕಂಪ್ಲೀಟ್ ಆಗಿರ್ಬೇಕು. ಹಾಗೂ ಈ ಹೇಳಿಕೆಗಳ ವಯಸ್ಸು ಮೀರಬಾರ್ದು. ಮತ್ತ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ SC ಮತ್ತು ST, ಮತ್ತೆ ಈ ಕಡೆ ಯಾವ್ದಪ್ಪ ಅಂದ್ರೆ SC ಮತ್ತು ST ಹಾಗೂ ಇತರ ಹಿಂದುಳಿದ OBC ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ 27 ವರ್ಷಗಳು ಮೀರಿರಬಾರ್ದು, ಅಷ್ಟೊಳಗಿರ್ಬೇಕು. ಮಿನಿಮಮ್ 18 ಇರ್ಬೇಕು, ಮ್ಯಾಕ್ಸಿಮಮ್ 27 ದಾಟಿರಬಾರ್ದು. ಅದ್ರ ಮಧ್ಯದಾಗ ಒಂದಿದ್ದರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯವಾಗ್ತದೆ CRDR ಗೆ. ಮತ್ತೆ ಇತರ ಅಭ್ಯರ್ಥಿಗಳಿಗೆ, ಇತರ ಅಂತಂದ್ರೆ GM ಕ್ಯಾಂಡಿಡೇಟ್ಗಳಿಗೆ ಏನಪ್ಪಾ ಅಂದ್ರೆ 25 ವರ್ಷ.
ಸೇಮ್ ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷ. ಏನಿಲ್ರಿ, ಸಿಂಪಲ್ ಸಿವಿಲ್ ಮತ್ತು ಇದು ಎರಡು ಸೇಮ್. ಆದ್ರೆ ಸಿವಿಲ್ ಕ್ವಾಲಿಫಿಕೇಶನ್ PUC ಅಲ್ಲಿ ಮಿನಿಮಮ್ ಏಜ್ 19 ಆಗಿರ್ಬೇಕು. ಇದ್ರ ಕ್ವಾಲಿಫಿಕೇಶನ್ SLC ಮಿನಿಮಮ್ ಏಜ್ 18 ತುಂಬಿರ್ಬೇಕು ಇದಕ್ಕ. ಬಟ್ ಉಳಿದೆಲ್ಲ SC ST ಮತ್ತು OBC ಗೆ ಸೇಮ್. ಆಮೇಲೆ ಇತರ ಅಭ್ಯರ್ಥಿಗಳಿಗೆ ಅಂದ್ರೆ GM ಗಳಿಗೆ 25. ಹಾಗಾದ್ರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸಿರ್ತಕ್ಕಂಥ ಬುಡಕಟ್ಟು ಜನಾಂಗದವ್ರಿಗೆ ಏನಾಗತ್ತಲ್ಲ ಅದಕ್ಕ 30 ವರ್ಷ ಆಗ್ತಾ ಬಂದಿರ್ತದೆ ಇದಕ್ಕೆ. ಸರಿ, ಹಾಗಾದ್ರೆ ನೋಡಿ ಇಲ್ಲಿ ಇಷ್ಟು ನಾನು ಹೇಳ್ತಾ ಬಂದಲ್ಲದಕ್ಕೆ ಹಿಂದೆ ಹಳೆ ನೋಟಿಫಿಕೇಶನ್ 2022ರಲ್ಲಿ 22 ಮತ್ತು 23ನೇ ಸಾಲಿನ ಈ ಪೊಲೀಸ್ ಪದೇ ಕರೆದಿರ್ತಕ್ಕಂಥ ನೋಟಿಫಿಕೇಶನ್ ಬಗ್ಗೆ ನಾವು ನೋಡ್ತಾ ಬಂದಿರೋದಕ್ಕೆ. ಆದ್ರೆ ಈಗ ಏನಾಗುತ್ತೆ ಗೊತ್ತಿದಕ್ಕ, ಇವರು ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಏನ್ ಮಾಡ್ತಾ ಬಂದಿರೋದಕ್ಕೆ, ಪೆದೆ ಅಭ್ಯರ್ಥಿಗಳ ವಯಸ್ಸು 33ಕ್ಕೆ ಏರಿಸಲು ಕ್ರಮ ಕೈಗೊಳ್ಳೋದಕ್ಕೆ ಅಂದ್ರೆ ಪರಮೇಶ್ವರ್ ಜಿ ಅವ್ರು ಏನ್ ಮಾಡ್ತಾ ಬಂದಿರೋದಕ್ಕೆ ಇವರು ಹೇಳ್ತಾ ಬಂದ್ರೆ. ಎಲ್ಲಿ ಹೇಳ್ತಾ ಬಂದ್ರಪ್ಪ ಅಂದ್ರೆ ಕುಂದಾಪುರ, ಈ ಉಡುಪಿ ಜಿಲ್ಲೆ ಬರ್ತಕ್ಕಂಥ ಕುಂದಾಪುರ. ಅನ್ಯ ರಾಜ್ಯಗಳಿನ ವಿವರ ಪಡೆದು ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳ ವಯೋಮಿತಿ 33 ವರ್ಷಕ್ಕೆ ಏರಿಕೆಯ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು. ಅವರು ಶನಿವಾರ, ಈ ಮೊನ್ನೆ ಹೋಗಿರ್ತಕ್ಕಂಥ ಶನಿವಾರದಂದು ಅಂದ್ರೆ ಶನಿವಾರ ಕೋಟಾ ಇಲ್ಲಿ ಕರಿತಾ ಬರ್ತದಕ್ಕೆ ಕೋರ್ಟ್ ಪೊಲೀಸ್ ಠಾಣೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಬ್ಬಂದಿ ಕೊರತೆಯ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಪ್ರತಿಯೊಂದು ಠಾಣೆಗಳಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವ್ರು ಏನದ ಹೇಳಿಕೆ ಹೇಳ್ತಾ ಬಂದಿರೋದಕ್ಕೆ. ಆಮೇಲೆ ಇದನ್ನ ಈ 33 ವರ್ಷಕ್ಕೆ ಏರಿಕೆ ಅಂತಂದ್ರೆ ಒಂದು ನೋಡಿ, ಸರ್ಕಾರದಿಂದ ಇತ್ತೀಚೆಗೆ 2 ವರ್ಷದಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ. ಅಭ್ಯರ್ಥಿಗಳ ಏಜ್ ಮುಗಿದು ಹೋಗ್ತಾ ಇದೆ, ಸಾಕಷ್ಟು ಬಕಪಕ್ಷಿಯಿಂದ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಕಂಪಲ್ಸರಿ ಈಗ ನಾವು ಕೊಡ್ಲೇಬೇಕು. ಯಾಕಂದ್ರೆ ಕಂಪೇರ್ ಟು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ತಾ ಬಂದಾಗ ಪೊಲೀಸ್ ಪೇದೆ ಸಾಕಷ್ಟು ಏಜು ನಮ್ಗಿಂತ ಹೆಚ್ಚಿಗೆ ಅದ, ಕಡಿಮೆ ಏಜ್ ಇದ್ದುದು ನಮ್ಮ ರಾಜ್ಯದಲ್ಲೇ. ಆದ್ರೆ ಈ ಮೂಲಕ ಸರ್ಕಾರ ಕೂಡ ಸಾಕಷ್ಟು ಒತ್ತಡ ಆದ, ಸಾಕಷ್ಟು ಸ್ಟ್ರೈಕ್ಗಳಲ್ಲಿ ಕೂಡ ಒತ್ತಡ ಕೊಟ್ಟಿದ್ದೇವೆ, ಸಾಕಷ್ಟು ನಾವು ಲೆಟರ್ಗಳು ಕೂಡ ಕೊಡ್ತಾ ಬಂದಿದ್ದೇವೆ. ಇದಕ್ಕೆ ನಮ್ಗೆಲ್ಲ ಕೋಚಿಂಗ್ ಸೆಂಟರ್ ಗಳಿಂದ ಕೊಟ್ಟಿದ್ದಾರೆ, ಮತ್ತೆ ಬೇರೆ ಸಂಘಟನೆಗಳಿಂದ ಮತ್ತು ಅಭ್ಯರ್ಥಿಗಳಿಂದ ಸಾಕಷ್ಟು ಗೃಹ ಇಲಾಖೆಗೆ ಏನಪ್ಪ ಅಂದ್ರೆ ಪತ್ರಗಳು ಕೂಡ ಬರೆಯಲಾಗ್ತಾ ಬಂದಿದೆ. ಹಾಗಾದ್ರೆ ಅಭ್ಯರ್ಥಿಗಳ ಪೊಲೀಸ್ ಪೇದೆಯ ಅಭ್ಯರ್ಥಿ ಅಭ್ಯರ್ಥಿಗಳ ಏಜ್ ಅಲ್ಲಿ 33ಕ್ಕೆ ಏರಿಸಬೇಕಂತ ಹೇಳಿ. ಯಾಕಂದ್ರೆ ಅತಿ ಕಡಿಮೆ ಸಮಯದಲ್ಲಿ ನಾವು ಅತಿ ಬೇಗ ಹುದ್ದೆಯನ್ನು ಪಡೆದುಕೊಂಡು ಹೋಗ್ತಕ್ಕಂಥದ್ದು. ಅದಕ್ಕೆ ಬಡವರಿಗೆ ಅಥವಾ ಆರ್ಥಿಕವಾಗಿ ದುರ್ಬಲ ಇಂಥವರಿಗೆ ಮತ್ತು ನಮ್ಮ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅಥವಾ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಹೌದಾ, ಮತ್ತೆ ಮುಂದೆ ಈ ಉನ್ನತ ಹುದ್ದೆ ಅಥವಾ ಉನ್ನತ ಈ ಶಿಕ್ಷಣ ಪಡೆದುಕೊಳ್ಳೋದಕ್ಕ ಆರ್ಥಿಕವಾಗಿ ಸಮಸ್ಯೆ ಇದ್ದಂತವರಿಗೆ ಇದು ಒಂದು ವರದಾನ ಆಗ್ತಾ ಬರ್ತದೆ. ಸೊ ಹೀಗಾಗಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಸಾಕಷ್ಟು ಕಡೆ ಒತ್ತಡ ಕೂಡ ಹೋಗಿದೆ. ಹಾಗಾದ್ರೆ ಈ ಸಲ ಕೊಡುವಂತ ನೋಟಿಫಿಕೇಶನ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಡುವಂತ ಸಾಧ್ಯತೆ ಹೌದಾ, ಕೊಟ್ಟೇ ಕೊಡ್ತಾರೆ. ಕೊಡದಿದ್ರು ಕೂಡ ಮತ್ತೆ ಅದಕ್ಕೂ ಕೂಡ ಹೋರಾಟ ಮಾಡ್ತಾ ಬರ್ತದೆ. ಯಾಕಂದ್ರೆ ಈಗ ಆಲ್ರೆಡಿ 2 ವರ್ಷ ಡಿಲೇ ಆಗ್ತಾ ಬಂದಿದೆ, ಮತ್ತೆ ಒಳ ಮೀಸಲಾತಿ ಸಂಬಂಧ ಡಿಲೇ ಆಗ್ತಾ ಬರ್ತಾ ಇದೆ ಇದಕ್ಕೆ. ಹಾಗಾದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೊನೆ ಅಂಚಿನಲ್ಲಿದ್ದಾರೆ. ಕೆಲವರು ಜಸ್ಟ್ ಮುಗಿದು 2 ತಿಂಗಳು 3 ತಿಂಗಳು 6 ತಿಂಗಳು 1 ವರ್ಷ ಆಗಿರ್ತದೆ. ಹಾಗಾದ್ರೆ ಅಂತವ್ರು ಡೋಂಟ್ ಲೂಸ್ ಯುವರ್ ಹೋಪ್, ಬಿ ಹ್ಯಾಪಿ. ಹೌದಾ, ಜಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಮಾಡ್ತಾ ಬನ್ನಿ. ಯಾವ್ದಕ್ಕೆ ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಎಲ್ಲ ಆಗ್ಲೇಬೇಕು. ಯಾಕಂದ್ರೆ ಸಾಕಷ್ಟು ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳ ಕೊರತೆ ಆದ, ಇದಕ್ಕೆ ಮಾಡ್ಲೇಬೇಕು, ಮಾಡೇ ಮಾಡ್ತಾರೆ. ಹಾಗಾದ್ರೆ ನಮ್ಮ ಹೋಪ್ ಕಳೆದುಕೊಳ್ಳದಂತೆ ನಾವು ಈಗಿನಿಂದಲೇ ಕೂಡ ಏನಾಗದ ತಯಾರಿ ಮಾಡ್ತಾ ಬರೋಣ ಅಂತ ಹೇಳ್ತಾ ಬರ್ತಿದ್ದಕ್ಕೆ. ಯಾಕಂದ್ರೆ ಮೊನ್ನೆ ಶನಿವಾರದಿಂದ ನಮ್ಮ ಗೃಹ ಸಚಿವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅವ್ರು ಅಲ್ಲಲ್ಲೇ ಹೋಗ್ಬೇಕಾದ್ರೆ ಹೇಳಿಕೆ ಕೊಡ್ತಾ ಇದ್ದಾರೆ. ಸಾಕಷ್ಟು ಒತ್ತಡ ಕೂಡ ಇದೆ ಸರ್ಕಾರಕ್ಕೂ ಕೂಡ. ಬೈ ಚಾನ್ಸ್ ಈ ಸಲ ಈ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೊಡದೇ ಇದ್ರೆ ಮುಂಬರುವಂತ ಸರ್ಕಾರಕ್ಕೆ ನಮ್ಮ ಅಭ್ಯರ್ಥಿಗಳು, ನಮ್ಮ ವಿದ್ಯಾರ್ಥಿಗಳು ತಕ್ಕ ಪಾಠ ಕಲಿಸೋದಂತೂ ಬಿಡಂಗಿಲ್ಲ. ಯಾಕಂದ್ರೆ ಸಾಕಷ್ಟು ಸರ್ಕಾರ ನಿಮ್ಗೆ ಗ್ಯಾರಂಟಿ ಸರ್ಕಾರದಲ್ಲಿ ಭರವಸೆ ಇಟ್ಕೊಂಡು ಕುಂತಿರ್ತಕ್ಕಂಥ ನಮ್ಗೆ ಎಷ್ಟೋ ಜನ ಇದ್ದಾರೆ. ಹಾಗಾದ್ರೆ ಆ ಒಂದು ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಮೂಲಕ ನೀವು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರೆ ಅವರ ಒಂದು ಜೀವನಕ್ಕೆ ಒಂದು ದಾರಿ ದೀಪ ಆಗ್ತಾ ಬರ್ತದೆ ಅಂತ ಹೇಳ್ತಾ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿ ಆ ನೋಟಿಫಿಕೇಶನ್ ಕೊನೆಗೆ ಯಾವ್ದಪ್ಪ ಅಂತಂದ್ರೆ ಆಗಸ್ಟ್ ಲಾಸ್ಟ್ ಮಂತ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಏನಾಗುತ್ತೋ ಆಗುವಂತ ಸಾಧ್ಯತೆ ಇದೆ. ಆಮೇಲೆ ಇದಕ್ಕೋಸ್ಕರ ಈಗ ನಿಂತಲೇ ಕೂಡ ನಮ್ಮ ಸಂಸ್ಥೆಯಲ್ಲಿ ಏನಾಗ್ತಾ ಬರ್ತಾ ಇದೆ ಅದಕ್ಕೆ ಅಪ್ಕಮಿಂಗ್ PC ಬ್ಯಾಚ್, ಆಲ್ರೆಡಿ ಒಂದು PC ಬ್ಯಾಚ್ ರನ್ನಿಂಗ್ ಅಲ್ಲಿ ಮೊನ್ನೆ ನಾವು ವಿಡಿಯೋ ಮಾಡ್ತಾ ಬಂದಿದೆ. ಆ ಒಂದು PC ಬ್ಯಾಚ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ ಇದಕ್ಕೆ. ಹಾಗಾದ್ರೆ ಮತ್ತೊಂದು PC ಬ್ಯಾಚ್ ಯಾವಾಗಪ್ಪ ಅಂತಂದ್ರೆ ಆಲ್ರೆಡಿ ಒಂದಿಷ್ಟು ಜನ ಈಗ ಯಾರು ಫಸ್ಟ್ ಬರ್ತೀವಿ ಅರ್ಲಿ ಬರ್ಡ್ಸ್, ಯಾರು ಫಸ್ಟ್ ಬರ್ತೀರಿ ಅವರಿಗೆ ಒಂದು ಸುವರ್ಣ ಅವಕಾಶ ಮತ್ತು ಅವರಿಗೆ ಒಂದ್ ಸ್ವಲ್ಪ ಕನ್ಸೆಷನ್ ಕೂಡ ಕೊಡ್ಲಾಗ್ತಾ ಬರ್ತಾ ಇದೆ. ಅದಕ್ಕೆ 26, 25 ನೋಡಿ 6ನೇ ತಿಂಗಳು 7, 8 ಆಗಸ್ಟ್ ತಿಂಗಳು 8, 9 3 ತಿಂಗಳು ಟೈಮ್ ಐತೆ. ಈ 3 ತಿಂಗಳಲ್ಲಿ ನೀವು ಈಗ ಬಂದು ಕೋಚಿಂಗ್ ತಗೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ಆದಾಗ ಮತ್ತೊಂದ್ ಸ್ವಲ್ಪ ಸಮಯ ಸಿಗ್ತಾ ಬರ್ತದೆ. ಆ ಸಮಯಕ್ಕೆ ರಿವಿಷನ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗ್ತಾ ಬರ್ತದೆ. ಯಾರು ನನ್ನ PC ಆಗ್ಲೇಬೇಕು, ಏಜ್ ಸಂಬಂಧ ಆ ಕಡೆ ಈ ಕಡೆ ಯೋಚನೆ ಮಾಡ್ತಾ ಇದ್ದಾರೆ,
ನೋಟಿಫಿಕೇಶನ್ ಆಗೋಣ ಆಮೇಲೆ ಧಾರವಾಡಕ್ಕೆ ಹೋಗೋಣ ಅಂತ ಯಾರು ಅನ್ಕೊಂಡಿದ್ದೀರಿ, ಅನ್ಕೊಂಡು ಅಲ್ಲೇ ಕೂತ್ಕೊಳ್ಳೋದಲ್ಲ. ಜಸ್ಟ್ ಲಿವ್ ಇಟ್ ಯುವರ್ ವಿಲೇಜ್, ಯುವರ್ ಟೌನ್, ನಿಮ್ಮ ಊರ್ನ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ 3 ರಿಂದ 4 ತಿಂಗಳು, ಒಂದು 6 ತಿಂಗಳು ಹಬ್ಬ ಅಂದ್ರೆ ಈ ವರ್ಷ ಮುಗಿದೊಳಗಡೆ ನೋಟಿಫಿಕೇಶನ್ ಮಾಡ್ಬೇಕು, ಅದನ್ನ ಎಕ್ಸಾಮ್ ನಡೆಸಬೇಕು, ಅದನ್ನೆಲ್ಲ ಫಿಸಿಕಲ್ ಕ್ಲಿಯರ್ ಆಗ್ಬೇಕು, ಟ್ರೈನಿಂಗ್ ಹೋಗ್ಬೇಕು. ಈ ವರ್ಷದ ಎಂಡ್ ಒಳಗಡೆ ಅವರು ಮಾಡ್ಲೇಬೇಕು. ಯಾಕಂದ್ರೆ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಅಭ್ಯರ್ಥಿಗೆ ಅದಕ್ಕೆ ಸಿಬ್ಬಂದಿಗಳ ಕೊರತೆ ಸಾಕಷ್ಟಿದೆ. ಆಮೇಲೆ ಬೆಂಗಳೂರಂತ ಸಿಟಿಗಳಲ್ಲಿ ಬಂದೋಬಸ್ತ್ಗೂ ಸಾಕಷ್ಟು ಸಮಸ್ಯೆ ಇದೆ. ಅದಕ್ಕೆ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸಾಕಷ್ಟು ಸಿಬ್ಬಂದಿಗಳ ಕೊರತೆ ಇದೆ. ಅದಕ್ಕೆ ಕೆಲವೊಂದು ರೂರಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ವರ್ಕ್ ಲೋಡ್ ಜಾಸ್ತಿ ಆಗೋದ್ರಿಂದ 8 ತಾಸು 10 ತಾಸು 12 ತಾಸು ಸಮ್ ಟೈಮ್ಸ್ ಈ ಲೀವ್ ಕೊಡಬೇಕಾದ್ರೂ ಕೂಡ ತುಂಬಾ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ. ಹಾಗಾದ್ರೆ ಸರ್ಕಾರದ ಮೇಲೆ ಕೂಡ ಸಾಕಷ್ಟು ಒತ್ತಡ ಇದೆ, ನೇಮಕಾತಿ ಮಾಡ್ಲೇಬೇಕು. ಹಾಗಾದ್ರೆ ಒಳ ಮೀಸಲಾತಿ ಒಂದೇ ಒಂದು ಕಾರಣಾಂತರಗಳಿಂದ ಏನಾಗುತ್ತೆ ಅದಕ್ಕೆ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಲಾಗ್ತಾ ಬಂದದ. ಆಗಸ್ಟ್ ತಿಂಗಳು ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ನೋಟಿಫಿಕೇಶನ್ ಆಗ್ತದೆ. ಅಲ್ಲಿಂದ 1 ತಿಂಗಳು 1.5 ತಿಂಗಳು ನಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಡ್ತಾರೆ. ನಂತರದಲ್ಲಿ 1 ತಿಂಗಳು ಟೈಮ್ ನಂತರದಲ್ಲಿ ಎಕ್ಸಾಮ್ ನಡೆಸ್ತಾರೆ. ಆಮೇಲೆ ಏನಪ್ಪಾ ಅಂದ್ರೆ ಎಕ್ಸಾಮ್ ನಾಗ 1:5 ಫೈನಲ್ ಏನಾಗ್ತಾ ಬರ್ತಾರೆ, ಫಿಸಿಕಲ್ ಕರೀತಾ ಬರ್ತಾರೆ ಅದಕ್ಕೆ. ಹಾಗಾದ್ರೆ 6ನೇ ತಿಂಗಳು 6 ರಿಂದ 9 ತಿಂಗಳು 3 ತಿಂಗಳು ಸಮಯ ಇರುತ್ತೆ. ಆ 3 ತಿಂಗಳಲ್ಲಿ ನಿಮ್ಗೆ ಒಳ್ಳೆ ಅವಕಾಶ. ಅಲ್ಲಿ ತನಕ 2 ರಿಂದ 3 ತಿಂಗಳಲ್ಲಿ ನಿಮ್ಗೆ ಬ್ಯಾಚ್ ಮುಗಿಸಲಾಗ್ತಾ ಬರ್ತೈತಿ. ನೆಕ್ಸ್ಟ್ ನಮ್ಮಲ್ಲಿ ಮಾಡೆಲ್ ಎಕ್ಸಾಮ್ ನಡೆಸ್ತಾ ಬರ್ತಾ ಪ್ರತಿ ಸಂಡೇ. ಸಾಕಷ್ಟು ಇದರ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿ, ಆಮೇಲೆ ನಿಮ್ಮ ಈ ಒಂದು ಅವಕಾಶ ಇದನ್ನು ಮಿಸ್ ಆಯ್ತು, ಈ ನೋಟಿಫಿಕೇಶನ್ ಮಿಸ್ ಆಯ್ತು ಅಂದ್ರೆ ಈಗ 2 ವರ್ಷ ಕಾಯ್ದಿರಿ. ನೆಕ್ಸ್ಟ್ ಅಪ್ಕಮಿಂಗ್ 2 ವರ್ಷ ಹೋಗುತ್ತೋ 3 ವರ್ಷ ಹೋಗುತ್ತೋ ಗೊತ್ತಿಲ್ಲ. ಏಜ್ ಕಳಿತದ ಮತ್ತೆ ಹಾಕಕ್ ಬರಂಗಿಲ್ಲ. ಒಂದು ಸುವರ್ಣ ಅವಕಾಶ ಈ ಸದ್ಯಕ್ಕೆ ನಿಮ್ ಕೈಯಲ್ಲಿದೆ. ಹಾಗಾದ್ರೆ ಬಂದು ಈ ದಿನಾಂಕದ ನಮ್ಗೆ ಏನಾಗುತ್ತೆ ಅದಕ್ಕೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಬರ್ತದ. ಮತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ನಮ್ಗೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೆ ಇನ್ನೂ ಏನಾದ್ರೂ ಕೂಡ ಮಾಹಿತಿಗಳು ಬೇಕಾಗಿದ್ರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ವಿಚಾರಿಸಿ. ಹಾಗಾದ್ರೆ ಬನ್ನಿ, ಬಂದು ಇಲ್ಲಿ ಜಾಯಿನ್ ಆಗಿ ನಿಮ್ಮ ಕನಸಿನ ಹುದ್ದೆಯನ್ನು ಪಡೆದುಕೊಂಡು, ಹಾಗಾದ್ರೆ ನಿಮ್ಗೆ ಕನಸಿನ ಹುದ್ದೆ ಪಡೆದುಕೊಂಡು ನೀವು ವಾಪಸ್ ಹೋಗ್ಬೋದು. ಧಾರವಾಡಕ್ಕೆ ಬಂದಿರಿ ಅಂತಂದ್ರೆ ಒಂದು ಹುದ್ದೆ ಪಡೆದುಕೊಂಡು ಹೋಗೋದಕ್ಕ ನಮ್ಮ ಪ್ರಯತ್ನ ನಿರಂತರವಾಗಿರುತ್ತೆ. ಆ ನಮ್ಮ ಪ್ರಯತ್ನದ ಜೊತೆಗೆ ನಿಮ್ಮ ಈ ಒಂದು ಪ್ರಸ್ತುತಿ ಕೂಡ ಅತ್ಯಂತ ಅವಶ್ಯಕತೆವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಇದು ಮುಕ್ತಾಯಗೊಳಿಸ್ತಾ ಬರ್ತೇನೆ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.